ಫ್ಲ್ಯಾಶ್ ಬ್ಯಾಕ್. ಅಭಿ ಕಾಲ್ ಕಟ್ ಮಾಡಿ 2 ನಿಮಿಷ ಸರಿಯುವ ಮುನ್ನವೇ ತನ್ನ ಮನೆಯಲ್ಲಿದ್ದ ಅಚ್ಚು ಹೃದಯ ಎದೆಗೂಡಿನಿಂದ ಕಿತ್ತು ಬರುವಷ್ಟು ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಈಗ ತನ್ನಣ್ಣ ತನ್ನಪ್ಪ ಅಮ್ಮನಿಗೆ ತನ್ನ ಪ್ರೀತಿ ವಿಷಯ ತಿಳಿಸಿದ್ರೆ ಅವರ ಮುಂದಿನ ನಡೆ ಯಾವ ರೀತಿ ಇರಬಹುದು ಎಂಬ ದಿಗಿಲಿನಲ್ಲಿ ಸಾತ್ವಿಕ್ ಮನೆಯಿಂದ ಬಂದ ತಂಗಿ ಗಾಬರಿಯಲ್ಲಿ ಕೈ ಇರಿಸಿಕೊಂಡು ನಿಂತಲ್ಲೇ ಚಡಪಡಿಸುತ್ತಿರುವುದನ್ನು ಗಮನಿಸಿದ ಅಭಿ. ಅಚ್ಚು, ಕೈ ತೊಳೆದುಕೊಂಡು ಬಂದು ಊಟ ಮಾಡು, ಸಾಲದ ಆಗಿರುವ ಹೊತ್ತು ಎಂದು ಗದರಿದಾಗ ಇನ್ನಷ್ಟು ಹೆದರಿದ ಹುಡುಗಿ ಕೀ ಕೊಟ್ಟ ಗೊಂಬೆಯಂತೆ ಕೈ ತೊಳೆದು ಬಂದು ಊಟಕ್ಕೆ ಕುಳಿತಳಾದರೂ ತುತ್ತು ಗಂಟಲಲ್ಲಿ ಇಳಿಯದೆ ಹೋಯಿತು. ಪ್ರೀತಿ ಮಾಡುವಾಗ ಇಲ್ಲದ ಭಯ ಹೀಗೆ ಯಾಕೆ ಅವಳನ್ನು ಇಷ್ಟೊಂದು ಕಾಡುತ್ತಿತ್ತೋ ತಿಳಿಯದು. ಮಗಳು ಸಾತ್ವಿಕ್ ಮನೆಗೆ ಹೋಗಿ ಬಂದಾಗಿನಿಂದ ಯಾವುದೋ ವಿಚಾರಕ್ಕೆ ಟೆನ್ಷನ್ ಆಗಿರುವುದನ್ನು ಗಮನಿಸಿದ ಸಂಪೂರ್ಣ ಅವರು, ಅಚ್ಚು, ಸಾತ್ವಿಕ್ ಮನೆಯಲ್ಲಿ ಏನಾದರೂ ನಡೆಯಿತಾ ಎಂದು ಗೊಂದಲದಲ್ಲಿ ಕೇಳಿದರು. ತನ್ನಮ್ಮನ ಪ್ರಶ್ನೆಗೆ ತನ್ನಣ್ಣನ ಮುಖ ನೋಡಿದ ಅಚ್ಚು, ಹಾಗೇನಿಲ್ಲ ಅಮ್ಮ ಎಂದು ತಡವರಿಸಿದಾಗ ಅಸಹನೆಯಿಂದ ಕಂತೇಳಿಸಿದ ಅಭಿ. ತಾನು ಈಗ ಅವಳ ಮುಂದೆ ಇದ್ದಷ್ಟು ಹೊತ್ತು ಇದೇ ರೀತಿ ಹೆದರಿ ಹರೆಜೀವ ಆಗುವಳು ಎಂದು ಅರಿತು ಬೇಗ ಬೇಗ ಊಟ ಮುಗಿಸಿ ಎದ್ದು ಹೋದ. ತನ್ನ ಅಣ್ಣ ಹೋದ ಕಡೆ ನೋಡುತ್ತಾ ಇಷ್ಟು ಹೊತ್ತು ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗೆಡವಿದ ಹುಡುಗಿಗೆ ತುಸು ಸಮಾಧಾನವೇನೋ ಆಯಿತು. ಬಟ್ ಅಣ್ಣ ಯಾವಾಗ ತನ್ನ ವಿಷಯ ತನ್ನ ಅಪ್ಪ ಅಮ್ಮನಿಗೆ ಹೇಳಿಬಿಡುವನು ಎಂಬ ದುಗುಡ ಮಾತ್ರ ಕಡಿಮೆಯಾಗಲಿಲ್ಲ. ಮಗಳು ತಟ್ಟೆ ಮುಂದೆ ಕುಳಿತು ಯಾವುದೋ ಗಾಢ ಯೋಚನೆಯಲ್ಲಿರುವುದು ಕಂಡು, ಕೂಸೆ, ಏನಾದರೂ ಸಮಸ್ಯೆ ಆಗಿದೆಯಾ ಎಂದು ಗಂಭೀರವಾಗಿ ಕೇಳಿದರು ನಂದನ್. ಅಚ್ಚು ಇಷ್ಟೊಂದು ನರ್ವಸ್ ಆಗಿದ್ದು ಹಿಂದೆಂದು ಕಂಡಿರದವರು ಅವರು. ತನ್ನ ಅಪ್ಪ ಅಮ್ಮ ಪ್ರಶ್ನೆ ಮಾಡುವಷ್ಟು ತಾನು ಡಿಸ್ಟರ್ಬ್ ಆಗಿದ್ದೀನಿ ಎಂದು ಒಮ್ಮೆ ಕಣ್ಮುಚ್ಚಿ ತನ್ನ ಮನಸ್ಸನ್ನು ಹತೋಟಿಗೆ ತಂದುಕೊಂಡ ಅಚ್ಚು, ಹಾಗೇನಿಲ್ಲ ಅಪ್ಪ, ಸ್ವಲ್ಪ ತಲೆನೋವು ಶುರುವಾಗಿದೆ ಅಷ್ಟೇ ಎಂದು ಮುಖದಲ್ಲಿ ಸಹಜತೆ ತಂದುಕೊಂಡು ಊಟದ ಕಡೆ ಗಮನ ಕೊಟ್ಟಳು. ಬಟ್ ಅಷ್ಟಕ್ಕೆ ಸುಮ್ಮನಾಗದ ನಂದನ್ ಅವರು ಆಫೀಸ್ನಲ್ಲಿ ಕೆಲಸದ ಪ್ರೆಷರ್ ಜಾಸ್ತಿ ಆಗ್ತಿದೆಯೇನೋ ಎಂದು ಕಾಳಜಿಯಿಂದ ಕೇಳಿದಾಗ, ಹಾಗೇನಿಲ್ಲಪ್ಪ, ಎಲ್ಲ ನಾರ್ಮಲ್ ಆಗಿ ನಡೆಯುತ್ತಿದೆ ಎಂದ ಮಗಳಿಗೆ ಸಾತ್ವಿಕ್ ಸ್ವಲ್ಪ ದಿನದಲ್ಲೇ ಬೇರೆ ಕಡೆ ಕೆಲಸಕ್ಕೆ ಹೋಗುತ್ತಿದ್ದಾನೆ ಅಂತ ಕೇಳಿದೆ, ನಿಜನಾ ಎಂದು ಪ್ರಶ್ನೆ ಮಾಡಿದರು ನಂದನ್. ಸಾತ್ವಿಕ್ ಹಾಗೂ ಲಹರಿ ತಮ್ಮ ಮಗಳ ಜೊತೆ ಇದ್ದಾರೆ ಎನ್ನುವ ಧೈರ್ಯದ ಮೇಲೆಯೇ ಅವರು ಮಗಳು ಆಫೀಸ್ನಿಂದ ಮನೆಗೆ ಬರುವುದು ತಡವಾದರೂ ನೆಮ್ಮದಿಯಾಗೇ ಇರುತ್ತಿದ್ದದು. ಹಾಂ ಅಪ್ಪ, ಈಗ ಪ್ರೆಸೆಂಟ್ ವರ್ಕ್ ಮಾಡುತ್ತಿರುವ ಕಂಪನಿಗಿಂತ ಆ ಕಂಪನಿ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಆಫರ್ ಮಾಡಿದೆ ಎಂದಾಗ, ಹುಷಾರ್ ಕೂಸೆ, ಇಷ್ಟು ದಿನ ಸಾತ್ವಿಕ್ ನಿಮ್ಮ ಜೊತೆ ಇದ್ದಾನೆ ಎನ್ನುವ ನಂಬಿಕೆ ಮೇಲೆ ನಾವು ನಿನ್ನ ಕೆಲಸಕ್ಕೆ ಕಳಿಸಿ ಮನೆಯಲ್ಲಿ ನೆಮ್ಮದಿಯಾಗಿ ಇರುತ್ತಿದ್ದೆವು. ಬಟ್ ಇನ್ಮೇಲೆ ನೀನು ಲಹರಿ ಇಬ್ಬರೇ ಆಗ್ತೀರಾ ಎಂದಾಗ, ಹಾಂ ಎಂದು ತಲೆ ಆಡಿಸಿದ ಅಚ್ಚು ಊಟ ಮುಗಿಸಿ ಕೈ ತೊಳೆದು ತನ್ನ ರೂಮಿಗೆ ಬಂದು ನೆಮ್ಮದಿಯಾಗಿ ಉಸಿರು ತೆಗೆದುಕೊಳ್ಳುವ ಹೊತ್ತಿಗೆ ಅಭಿ ಮತ್ತೆ ಅವಳ ಮುಂದೆ ಬಂದಿದ್ದ. ಹೇಗೋ ತಪ್ಪಿಸಿಕೊಂಡೆ ಎಂದು ನಿರಾಳವಾಗಿದ್ದ ಅಚ್ಚು ಈಗ ಮತ್ತೆ ಅಭಿಯನ್ನು ಹೇಗೆ ಹೆದರಿಸುವುದು ಎಂದು ತಿಳಿಯದೆ ಹೈರಾಣಾದಳು. ತಂಗಿಯ ರೂಮಿಗೆ ಬಂದವನೇ, ಅಚ್ಚು, ಈಗ ಏನಾಯಿತು ಅಂತ ನೀನು ಇಷ್ಟೊಂದು ಟೆನ್ಸ್ ಆಗಿರೋದು? ಸಾತ್ವಿಕ್ ನಿನ್ನ ಪ್ರೀತಿ ವಿಷಯ ಗೊತ್ತಾಗಿರೋದು ನನಗೆ ಮಾತ್ರ. ನೀನು ಹೆದರಿರೋದು ನೋಡ್ತಿದ್ರೆ ಈಗಲೇ ಅಪ್ಪ ಅಮ್ಮನಿಗೆ ವಿಷಯ ಗೊತ್ತಾಗುವ ರೀತಿ ಇದೆ ಎಂದು ಕನಲಿದ ತನ್ನ ಅಣ್ಣನನ್ನು ಅಚ್ಚರಿಂದ ಕಣ್ಣರಳಿಸಿ ನೋಡುವ ಅಚ್ಚು, ಅಣ್ಣ, ಅದು ನೀನು ಎಂದು ತಡವರಿಸಿದಾಗ, ಹಾಂ ನಾನೇ, ನನಗೆ ನಿಮ್ಮ ಪ್ರೀತಿ ವಿಷಯ ಗೊತ್ತಾಗಿರೋದು. ಆ್ಯಂಡ್ ನೀನೇನೋ ಮಹಾ ಅಪರಾಧ ಮಾಡುತ್ತಿಲ್ಲ ಪ್ರೀತಿ ಮಾಡಿ. ಸೊ ನೀನು ನಿಮ್ಮ ವಿಷಯ ಮನೆಯಲ್ಲಿ ದೊಡ್ಡವರಿಗೆ ಗೊತ್ತಾಗುವವರೆಗೆ ಸ್ವಲ್ಪ ಎಚ್ಚರ ಇರಲಿ. ನೀನು ಪದೇ ಪದೇ ಸಾತ್ವಿಕ್ ಮನೆಗೆ ಹೋಗ್ತಿದ್ರೆ ನೋಡಿದವರು ಏನು ಅಂದುಕೊಳ್ಳೋದಿಲ್ಲ ಎನ್ನುವ ವಿಷಯ ಬಿಡು. ಸಾತ್ವಿಕ್ ಯಾವಾಗ ನಮ್ಮ ಮನೆಗೆ ಬಂದು ನಿಮ್ಮ ಪ್ರೀತಿ ವಿಷಯ ಹೇಳಿ ಮದುವೆ ಮಾಡಿಕೊಡಿ ಅಂತ ಕೇಳ್ತಾನಂತೆ ಎಂದು ತನ್ನಗೆ ಕೇಳಿದ ತನ್ನಣ್ಣನನ್ನು ಕಂಡು ಅವಕ್ಕಾದಳು ಅಚ್ಚು. ಇದಕ್ಕೂ ಅರ್ಧ ಗಂಟೆಗೂ ಮುಂಚೆ ಸಾತ್ವಿಕ್ ಫೋನ್ಗೆ ಕಾಲ್ ಮಾಡಿ ತನ್ನ ಜೊತೆ ಮಾತಾಡಿದ ಅಭಿ ವಾಯ್ಸ್ ಎಷ್ಟು ಗಡುಸಾಗಿತ್ತು ಎಂದು ಕಂಡಿದ್ದಳಲ್ಲ. ಅಚ್ಚರಿ ತುಂಬಿದ ಕಣ್ಣುಗಳಲ್ಲಿ ಮುದ್ದಿನ ತಂಗಿ ತನ್ನನ್ನು ರೆಪ್ಪೆ ಬಡಿಯದೆ ಪಿಳಿಪಿಳಿ ನೋಡುತ್ತಿರುವುದು ಕಂಡು ತನ್ನೊಳಗೆ ನಕ್ಕಿದ್ದ ಅಭಿ. ತಾನು ಆಗಲೇ ಕಾಲ್ ಮಾಡಿದಾಗ ಸೀರಿಯಸ್ ಆಗಿ ಮಾತನಾಡಿದ್ದಕ್ಕೆ ಹೆದರಿ ಹೈರಾಣಾಗಿದ್ದಾಳೆ ಅವಳು ಎನ್ನುವುದು ಅರಿವಾಗಿ ತಂಗಿಯ ಬಳಿ ಬಂದು ಅವಳ ಭುಜ ಬಳಸಿದ ಅಭಿ. ಯಾಕೆ ಇಷ್ಟೊಂದು ಶಾಕ್ ಆಗ್ತಿದ್ಯಾ? ನನಗೆ ಒಪ್ಪಿಗೆ ಇದೆ ಅಚ್ಚು, ನೀನು ಸಾತ್ವಿಕ್ ಮದುವೆ ಆಗುವುದಕ್ಕೆ. ಬಟ್ ಅವನು ನಮ್ಮನೆಗೆ ಬಂದು ನಿನ್ನ ಮದುವೆ ಆಗ್ತಾನೆ ಎನ್ನುವ ಪ್ರಪೋಸಲ್ ಇಡುವವರೆಗೂ ಅವನನ್ನು ಸ್ವಲ್ಪ ಅವಾಯ್ಡ್ ಮಾಡು. ನಿಮ್ಮ ವಿಷಯ ಅಪ್ಪ ಅಮ್ಮನಿಗೆ ಗೊತ್ತಾಗುವ ಮುಂಚೆ ಯಾರಾದರೂ ನಿಮ್ಮಿಬ್ಬರ ಬಗ್ಗೆ ತಪ್ಪಾಗಿ ಅಪ್ಪನ ಹತ್ತಿರ ಮಾತಾಡಿದರೆ ಅವರ ಮನಸ್ಸಿಗೆ ತುಂಬ ನೋವಾಗ್ತದೆ ಕಣೆ ಎಂದು ಮೃದುವಾಗಿ ತಿಳಿ ಹೇಳಿದ ಅಭಿಯನ್ನು ಕಂಡು ಆಕೆಯ ಕಣ್ಣುಗಳು ತುಂಬಿ ಹರಿದವು. ಅವಳು ಸ್ವಲ್ಪ ಸಮಯದ ಮುಂಚೆ ಮಾತಾಡಿದ ರೀತಿ ಕಂಡು
ತನ್ನ ಅಣ್ಣನೇ ತನ್ನ ಪ್ರೀತಿಗೆ ಎನಿಮೆ ಆಗ್ತಾನೆ ಎಂದು ತನ್ನ ಅಣ್ಣನ ಗುಣದ ಅರಿವಿದ್ದರೂ ಸಹ ತಪ್ಪಾಗಿ ಯೋಚನೆ ಮಾಡಿದ್ದರಿಂದ ತನ್ನ ಅಣ್ಣನ ಎದೆಗೆ ಮುಖ ಹೊತ್ತು ಬಿಕ್ಕಳಿಸುತ್ತಾ ಸಾರಿ ಕಣೋ ಎಂದಳು ಪಶ್ಚಾತ್ತಾಪ ತುಂಬಿದ ದನಿಯಲ್ಲಿ. ತಂಗಿಯ ಸಾರಿ ಮತ್ತೆ ಏಕಾಏಕಿ ಆಕೆ ಕಣ್ಣೀರು ಹಾಕುವಂಥದ್ದು ಏನಾಯಿತು ಈಗ ಎಂದು ತಿಳಿಯದೆ ತನ್ನ ತಂಗಿಯ ಮುಖ ಬೊಗಸೆಯಲ್ಲಿ ಹಿಡಿದ ಅಭಿ ಸಾರಿ ಕೇಳಿ ಹೀಗೆ ಅಳುತ್ತಿರೋದು ಏನಕ್ಕೆ ಎಂದು ಹುಬ್ಬುಗಂಟಿಕ್ಕಿ ಗೊಂದಲದಲ್ಲಿ ಕೇಳಿದಾಗ ಅದೇನಿಲ್ಲ ಎಂದು ನಸುನಗುತ್ತಾ ಕಣ್ಣು ಒರೆಸಿದ ತಂಗಿಯ ಹಣೆಗೆ ಅಕ್ಕರೆಯಿಂದ ಮುತ್ತಿಟ್ಟ ಅಭಿ ನೀನು ಸಾರಿ ಏನಕ್ಕೆ ಅಂತ ನನಗೆ ಗೊತ್ತು ಬಿಡಿ, ನಾನು ನಿನ್ನ ಪ್ರೀತಿಯ ವಿಲನ್ ಹಾಕ್ತೇನೆ ಅಂತ ಥಿಂಕ್ ಮಾಡಿದ್ದೆ ಅಲ್ವಾ ಎಂದು ಉಬ್ಬೇರಿಸಿ ಪ್ರಶ್ನೆ ಮಾಡಿದನು. ತನ್ನ ಅಣ್ಣನ ಶರ್ಟ್ಗೆ ಮುಖ ಉಜ್ಜಿದ ಹೆಣ್ಣು ಮತ್ತು ನೀನು ಮಾತನಾಡಿದ ರೀತಿ ಹಾಗೆ ಇತ್ತಲ್ವಾ, ನೀನೇನಾದರೂ ನನ್ನ ಪ್ರೀತಿಗೆ ಅಡ್ಡ ಮಾಡಿದರೆ ಮುಂದೆ ಏನು ಮಾಡೋದಂತ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ ನಿಂಗೆ ಎಂದು ಮುನಿಸಿನಿಂದ ಕೇಳಿದಳು. ನನಗೆ ನಿಮ್ಮ ಪ್ರೀತಿ ಒಪ್ಪಿಗೆ ಇಲ್ಲ ಅಂದಿದ್ರೆ ನೀನು ಸಾತ್ವಿಕ್ ಜೊತೆ ಬ್ರೇಕಪ್ ಮಾಡಿಕೊಳ್ತಿದ್ದೀಯಾ ಎಂದು ಕುತೂಹಲದಲ್ಲಿ ಕೇಳಿದ. ಹಾಗೆಲ್ಲ ಮಾಡ್ತಿರ್ಲಿಲ್ಲ ನನ್ನಣ್ಣ, ಅವನಿಗೆ ಇಷ್ಟವಿಲ್ಲ ಅಂದಿದ್ರು ಒಂದೆರಡು ದಿನ ನಾನು ಹಠ ಮಾಡಿದರೆ ಒಪ್ತಾನೆ ಎನ್ನುವ ಗಟ್ಟಿ ನಂಬಿಕೆ ಇತ್ತು. ಪ್ರೀತಿಸಿದವರನ್ನು ದೂರ ಮಾಡುವಷ್ಟು ಕಟು ಮನಸ್ಸಿನವನಲ್ಲ ನಮ್ಮಣ್ಣ. ಆ್ಯಂಡ್ ಅವನು ಸಹ ಪ್ರೀತಿ ಮಾಡಿದವನಾಗಿ ನನ್ನ ತಂಗಿ ಪ್ರೀತಿಗೆ ಅನ್ಯಾಯ ಆಗುವುದಕ್ಕೆ ಬಿಡುತ್ತಿರಲಿಲ್ಲ ಎಂದಾಗ ಕಂತೇಳಿಸಿದ ಅಭಿ, ನೀನು ಒಪ್ಪದೆ ಹೋಗಿದ್ರು ನಾನು ಇದೇ ರೀತಿ ನಿನ್ನ ಒಪ್ಪಿಸ್ತಿದ್ದೆ ಅಂತ ನೀನು ಇಂಡೈರೆಕ್ಟಾಗಿ ನನಗೆ ನಿನ್ನ ಪ್ಲ್ಯಾನ್ ಹೇಳಿದ್ದು ಅಂತ ಅರ್ಥವಾಯಿತು. ಸೊ ನನ್ನ ಕಡೆಯಿಂದ ನೋ ರಿಸ್ಟ್ರಿಕ್ಷನ್, ತಾವು ತಮ್ಮ ಪ್ರೀತಿಯಲ್ಲಿ ಮುಳುಗಿ ತೇಳ್ಬಹುದು ಎಂದು ತಂಗಿಯ ಕೆನ್ನೆ ಮೃದುವಾಗಿ ಹಿಂಡಿ ಅವಳ ಪ್ರೀತಿಗೆ ಒಪ್ಪಿಗೆ ಕೊಟ್ಟಿದ್ದ ಅಭಿ. ಥ್ಯಾಂಕ್ ಯು ಸೋ ಮಚ್ ಕಣೋ ಎಂದವಳು ಏನೋ ನೆನಪಾಗಿ, ಅಣ್ಣ ನಿನಗೆ ನಮ್ಮ ವಿಷಯ ಹೇಳಿದ್ದು ಆ ಲಹರಿ ಅಲ್ವಾ ಎಂದಾಗ ಯಾಕೆ ನಿನ್ನಾಗೆ ಅವಳು ಸಹ ನನ್ನ ಹತ್ತಿರ ಸೀಕ್ರೆಟ್ ಮಾಡಬೇಕಾಗಿತ್ತಾ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದ. ಸಾತ್ವಿಕ್ ಅಚ್ಚುಗೆ ಪ್ರಪೋಸಲ್ ಮಾಡಿದ ಮೊದಲ ದಿನವೇ ಲಹರಿ ತನ್ನ ಹುಡುಗನಿಗೆ ಅಚ್ಚು ಸಾತ್ವಿಕ್ ವಿಷಯ ಹೇಳಿಬಿಟ್ಟಿದ್ದಳು. ಹಾಗೇನಿಲ್ಲ, ಅವಳು ಹೇಳಿದ್ದಕ್ಕೆ ಅಲ್ವಾ ನಿನ್ನ ಕಡೆಯಿಂದ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದ್ದು. ಅವಳಿಗೆ ಬಿಗ್ ಥ್ಯಾಂಕ್ಸ್ ಹೇಳಬೇಕು ನಾನು. ಇನ್ನು ನಮ್ಮನೆಗೆ ನಿನ್ನ ಹೆಂಡತಿಯಾಗಿ ಬಾರದೆ ಹೋದರೂ ಆಗಲೇ ನನ್ನ ಪ್ರೀತಿ ವಿಷಯದಲ್ಲಿ ನಮ್ಮ ಅಣ್ಣನನ್ನು ಇಷ್ಟೊಂದು ಕನ್ವಿನ್ಸ್ ಮಾಡ್ತಿದ್ದಾಳೆ ಎಂದು ಕೃತಜ್ಞತಾ ಭಾವದಲ್ಲಿ ಹೇಳಿದಾಗ, ಸಾಕು ಸಾಕು ನಿನ್ನ ಫ್ರೆಂಡ್ ಗುಣಗಾನ ಮಾಡಿತು, ಈಗ ನಿನ್ನ ಹುಡುಗ ಕಾಲ್ ಮಾಡ್ತಿದ್ದಾನೆ, ಕಾಲ್ ರಿಸೀವ್ ಮಾಡಿ ಅವನ ಟೆನ್ಷನ್ ಫ್ರೀ ಮಾಡು ಎಂದು ಛೇಡಿಸಿ ಗುಡ್ ನೈಟ್ ಎಂದು ಅಭಿ ತನ್ನ ರೂಮಿಗೆ ಹೋಗಿದ್ದ. ಅಚ್ಚು ಕಾಲ್ ರಿಸೀವ್ ಮಾಡೋದು ತಡ ಮಾಡಿದಷ್ಟು ಸಾತ್ವಿಕ್ ದುಗುಡ ದುಪ್ಪಟವಾಗುತ್ತಿತ್ತು. ಅಭಿ ಫೋನ್ನಲ್ಲಿ ಮಾತನಾಡಿದ ರೀತಿ ನೋಡಿ ಯಾಕೋ ಸಣ್ಣದಾಗಿ ಅವನ ಹೃದಯ ಕಂಪಿಸ್ತಿದೆ, ತನ್ನ ಪ್ರೀತಿಯನ್ನು ಕಳೆದುಕೊಳ್ಳುವ ಭಯದಲ್ಲಿ. ಬಜಾರಿ ಇಷ್ಟೊಂದು ಸತಾಯಿಸ್ಬೇಡ, ಬೇಗ ಕಾಲ್ ಪಿಕ್ ಮಾಡಿ ಮಾತಾಡು ಕಣೆ. ನೀನು ಕಾಲ್ ರಿಸೀವ್ ಮಾಡೋದು ತಡ ಮಾಡಿದರೆ ಇಲ್ಲಿ ನನ್ನ ಜೀವ ಒದ್ದಾಡೋದು ನಿಲ್ಲೋದಿಲ್ಲ ಎಂದು ಒಮ್ಮೆ ಕಾಲ್ ಮಾಡಿ ಅಚ್ಚು ಕಾಲ್ ಪಿಕ್ ಮಾಡದೆ ಹೋದಾಗ ಸುಮ್ಮನಾದ ಸಾತ್ವಿಕ್ ಬೆಂಕಿ ಮೇಲೆ ನಿಂತಂತೆ ಚಡಪಡಿಸಿ ಹೋದ. ಅವರಿಬ್ಬರು ಅಷ್ಟೇ, ಒಮ್ಮೆ ಮಾತ್ರವೇ ಕಾಲ್ ಮಾಡೋದು, ಒಮ್ಮೆ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಪದೇ ಪದೇ ಕಾಲ್ ಮಾಡಿ ಹಿಂಸೆ ಮಾಡೋದಿಲ್ಲ. ಅಭಿ ತನ್ನ ರೂಮಿಗೆ ಹೋಗಿದ್ದು ಕನ್ಫರ್ಮ್ ಮಾಡಿಕೊಂಡ ಅಚ್ಚು ಸಾತ್ವಿಕ್ ಕಾಲ್ ರಿಸೀವ್ ಮಾಡಿ ಹಲೋ ಎಂದ್ಲು. ನಿರಸವಾಗಿ ತನ್ನವನನ್ನು ತುಸು ಗೋಳಾಡಿಸಲು ಅಚ್ಚು ದನಿಯಲ್ಲಿ ಬೇಸರ ಗಮನಿಸಿದ ಸಾತ್ವಿಕ್ ಹೃದಯ ನಿಧಾನವಾಗಿ ತನ್ನ ಇರುವಿಕೆ ತೋರಲು ಶುರು ಮಾಡಿತು. ಅವಳ ಮನೆಯವರು ತಮ್ಮ ಪ್ರೀತಿಯನ್ನು ಒಪ್ಪದೆ ಹೋದರೆ ಅವನ ಬಜಾರಿ ಅವನಿಗೆ ಸಿಗುವುದು ಅನುಮಾನ ಎಂದು ಅವನ ಒಳಮನಸ್ಸು ಹೊತ್ತಿ ಹೇಳುತ್ತಿದ್ದುದರಿಂದ ಬಜಾರಿ ಏನಾಯಿತು, ಅಭಿ ಏನಾದರೂ ಬೈದ್ನ ನಿಂಗೆ, ಆಂಟಿ ಅಂಕಲ್ಗೆ ಏನಾದರೂ ನಮ್ಮ ವಿಷಯ ಹೇಳಿಬಿಟ್ನಾ, ಅವರು ಏನಾದರೂ ನಿನ್ನ ಮೇಲೆ ಕೂಗಾಡಿದ್ರಾ ಎಂದವನ ದನಿಯಲ್ಲಿ ಗಾಬರಿ ಕಂಡ ಅಚ್ಚು ನಿಟ್ಟುಸಿರೊಂದನ್ನು ಹೊರದಬ್ಬುತ್ತಾ, ನಮ್ಮ ಫ್ಯಾಮಿಲಿಗೆ ನಿನ್ನ ಫ್ಯಾಮಿಲಿ ಆಗಿ ಬರುವುದಿಲ್ಲ ಕಣೋ, ಸೊ ನಾವಿಬ್ಬರು ದೂರ ಆದರೆ ಒಳ್ಳೆಯದು ಎಂದು ಸಂಕಟ ನೋವು ತುಂಬಿದ ದನಿಯಲ್ಲಿ ಬಿಕ್ಕಳಿಸುತ್ತಾ ಹೇಳಿದರೆ ಅದಾಗಲೇ ಸಾತ್ವಿಕ್ ಕಣ್ಣಿನಲ್ಲಿ ಹಣಿಗೂಡಿತು. ಎದೆಯಲ್ಲಿ ಸಹಿಸಲಾಗದಷ್ಟು ನೋವು ಕಾಣಿಸಿಕೊಂಡಾಗ ತನ್ನೆದೆಯನ್ನು ತುಸು ಗಟ್ಟಿಯಾಗಿ ಒತ್ತಿಕೊಂಡ ಸಾತ್ವಿಕ್, ಬಜಾರಿ ನಿನ್ನ ನಿರ್ಧಾರ ಏನು, ನಿನ್ನ ಮನೆಯವರು ನನ್ನ ರಿಜೆಕ್ಟ್ ಮಾಡಿದರು ಅಂತ ನೀನು ನನ್ನ ಬಿಟ್ಟು ಬಿಡ್ತೀಯಾ ಎಂದು ತಡವರಿಸಿ ಹೇಳಿದವನನ್ನು ಕಂಡು ತುಸು ಬೇಸರವಾದರೂ ಅವನನ್ನು ಕಾಡುವುದರಿಂದ ಹಿಂದೆ ಸರಿಯಾದ ಹುಡುಗಿ, ಏನೇನೂ ಮಾಡುವುದಕ್ಕೆ ಆಗುತ್ತೆ ಸಾತ್ವಿಕ್, ನಮ್ಮನೆಯವರು ನನ್ನ ಪ್ರೀತಿಯನ್ನು ಒಪ್ಪುತ್ತಿಲ್ಲ ಅಂತ ಅವರ ಮನಸ್ಸಿಗೆ ನೋವು ಕೊಟ್ಟು ನಿನ್ನ ಜೊತೆ ಬರೋದಕ್ಕೆ ಆಗುತ್ತಾ, ಪ್ಲೀಸ್ ಸಾತ್ವಿಕ್ ನನ್ನ ಮರೆತು ಬಿಡು, ಆಂಟಿ ನಿಂಗೆ ಅಂತ ಒಳ್ಳೆ ಹುಡುಗಿಯನ್ನು ಹುಡುಕ್ತಾರೆ, ಅವಳನ್ನು ಮದುವೆಯಾಗಿ ನೆಮ್ಮದಿಯಾಗಿರು ಎಂದು ಅಚ್ಚು ಉಕ್ಕಿ ಬರುತ್ತಿರುವ ನಗುವನ್ನು ತಡೆಯಲು ಕೈ
ಕಚ್ಚಿಕೊಂಡರೆ ಪಾಪ ಅಲ್ಲಿ ಸಾತ್ವಿಕ್ಗೆ ತನ್ನ ಹೃದಯ ಕೆಲಸ ಮಾಡುವುದನ್ನು ನಿಲ್ಲಿಸಿದಷ್ಟು ನೋವಾಗ್ತಿತ್ತು. ಬಜಾರಿ ಪ್ಲೀಸ್ ಹಾಗೆಲ್ಲ ಡಿಸೈಡ್ ಮಾಡಬೇಡ. ನಾನು ನಿಮ್ಮ ಮನೆಯವರನ್ನೆಲ್ಲ ಎಷ್ಟೇ ಕಷ್ಟವಾದರೂ ಒಪ್ಪಿಸ್ತೇನೆ ಎಂದವನ ದನಿ ಅರ್ಥವಾಗಿತ್ತು. ಕಂಡು ಗಾಬರಿಯಾದ ಅಚ್ಚು. ಹೇ ಹೀಡಿಯಟ್, ಅಳ್ತಿದ್ಯಾ? ನಾನು ತಮಾಷೆ ಕಣೋ ಮಾಡಿದ್ದು. ಅಣ್ಣ ನಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ. ಆದಷ್ಟು ಬೇಗ ನಿಂಗೆ ನಮ್ಮ ಮನೆಗೆ ಬಂದು ಮಾತಾಡು ಅಂತ ಹೇಳೋದಕ್ಕೆ ಹೇಳಿದ ಎಂದಾಗ ಕುಸಿದು ಕುಳಿತ ಬೆಡ್ ಮೇಲೆ. ಅದೆಷ್ಟು ಟೆನ್ಷನ್ ಕೊಟ್ಟು ಬಿಟ್ಲು ಅವನ ಬಜಾರಿ ಅವನಿಗೆ. ಅವಳಾಡಿದ ಮಾತುಗಳನ್ನು ಕೇಳಿದವನಿಗೆ ಅರೆ ನಿಮಿಷ ಅವನ ಉಸಿರು ನಿಂತ ಅನುಭವವಾಗಿತ್ತು. ಕಣ್ಣಿಂದ ಪಟಪಟನೆ ಉರುಳಿದ ಹನಿಗಳನ್ನು ಒರೆಸಿದ ಸಾತ್ವಿಕ್. ಬಜಾರಿ, ನಿನ್ನ ತಮಾಷೆ ಇನ್ನು ಸ್ವಲ್ಪ ಹೊತ್ತು ಹೀಗೆ ಮುಂದುವರಿದ್ರೆ ನಾನು ಸತ್ತೇ ಹೋಗ್ತಿದ್ದೆ ಗೊತ್ತಾ ಎಂದ ಅಸಮಾಧಾನದಿಂದ ರೇಗಿದಾಗ. ಈ ತಮಾಷೆ ಕಣೋ ಮಾಡಿದ್ದು, ಅಷ್ಟಕ್ಕೆಲ್ಲ ಸಾಯೋ ಮಾತು ಯಾಕೆ? ನೀನು ಹೀಗೆಲ್ಲ ಮಾತನಾಡುವಾಗಿದ್ದರೆ ನಾಳೆ ನಮ್ಮನೆಗೆ ಬಂದು ನಮ್ಮ ಮದುವೆ ವಿಷಯ ಮಾತಾಡು. ಆಮೇಲೆ ಯಾವುದೇ ರೀಸನ್ಗೂ ನಾವಿಬ್ಬರು ದೂರ ಆಗೋದಿಲ್ಲ ಎಂದಾಗ ತೋಳಿನಿಂದ ಮುಖ ಒರೆಸಿದ ಸಾತ್ವಿಕ್. ನೀನು ಹೇಳದೇ ಇದ್ದರೂ ನಾನು ಅದನ್ನೇ ಮಾಡ್ತಿದ್ದೆ ಬಜಾರಿ. ಬಟ್ ನೆಕ್ಸ್ಟ್ ಮಂತ್ ಬೇರೆ ಕಂಪನಿಗೆ ಜಾಯಿನ್ ಆದಮೇಲೆ ನಿಮ್ಮನೆಯಲ್ಲಿ ಬಂದು ನಮ್ಮ ಮಾವನಿಗೆ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳಬೇಕು ಅಂತಿದ್ದೆ. ಆದರೆ ನೀನು ಅರೆ ನಿಮಿಷದಲ್ಲಿ ಸಾವಿನ ಪರಿಚಯ ಮಾಡಿಸಿಬಿಟ್ಟೆ ಅಲ್ವಾ ಎಂದು ಬೇಸರದಲ್ಲಿ ನುಡಿದ. ವಿಧಿ ಅವನ ಬದುಕಿನಲ್ಲಿ ಯಾವ ರೀತಿ ಆಟ ಆಡಲು ಕಾದು ಕುಳಿತಿದೆ ಎಂಬ ಸಣ್ಣ ನಿರೀಕ್ಷೆಯೂ ಇಲ್ಲದ ಸಾತ್ವಿಕ್. ಅಚ್ಚು ಬರೀ ಬಾಯಿ ಮಾತಿಗೆ ದೂರವಾಗುವ ಮಾತನಾಡಿದ್ದಕ್ಕೆ ಇಷ್ಟೊಂದು ಭಾವುಕನಾಗಿ ಹೋಗಿದ್ದ. ಹೇ ಸಾರಿ ಅಂತ ಹೇಳ್ತಿಲ್ವಾ? ರಿಗ್ರೆಟ್ ಫೀಲ್ನಲ್ಲಿ ಕೇಳಿದಳು. ಅವನ ಬಾಯಿಂದ 2 ಬಾರಿ ಸಾವು ಎಂಬ ಪದ ಕೇಳಿ. ಬಜಾರಿ, ಸರಿಯಾಗಿ ಕೇಳಿಸ್ಕೊ. ನಾನೇನಾದರೂ ನಿನ್ನಿಂದ ದೂರ ಆದರೆ ಅದು ನನ್ನ ಸಾವಿನ ಮೂಲಕ ಮಾತ್ರ ಎಂದು ದೃಢವಾಗಿ ಹೇಳಿದಾಗ ಕಣ್ಣು ತುಂಬಿಕೊಂಡ ಅಚ್ಚು. ತಪ್ಪಾಯಿತು ಅಂತ ಹೇಳಿಲ್ವಾ? ಮತ್ತೆ ಯಾಕೆ ಪದೇ ಪದೇ ಸಾವು ಅಂತ ಮಾತನಾಡ್ತಾ ಇದ್ಯಾ ಎಂದು ಬಿಕ್ಕಳಿಸಲು ಶುರು ಮಾಡಿಬಿಟ್ಟಳು. ಅವನಷ್ಟೇ ಅವಳು ಸಹ ಅವನನ್ನು ಅತೀವಾಗಿ ಆರಾಧಿಸುತ್ತಿದ್ದಾಳೆ. ಅವನಿಲ್ಲದ ಅವಳ ಮುಂದಿನ ಬದುಕನ್ನು ಕನಸಿನಲ್ಲೂ ನಿರೀಕ್ಷೆ ಮಾಡಲಾರಳು. ಅಚ್ಚು ಕಣ್ಣೀರು ಆಗ್ತಿದ್ದಾಳೆ ಎನ್ನುವುದನ್ನು ಗ್ರಹಿಸಿದ ಸಾತ್ವಿಕ್. ಬಜಾರಿ ಪ್ಲೀಸ್ ಅಳ್ಬೇಡ, ನಾನು ನನ್ನ ಫೀಲಿಂಗ್ಸ್ ಅಷ್ಟೇ ಹೇಳಿಕೊಂಡಿದ್ದು. ಐ ಪ್ರಾಮಿಸ್ ಯು, ಯಾವುದೇ ಸಮಯ ಯಾವುದೇ ಪರಿಸ್ಥಿತಿ ಬಂದರೂ ನಿನ್ನ ಬಿಟ್ಟು ಹೋಗೋದಿಲ್ಲ ನಾನು ಎಂದು ಪ್ರಾಮಿಸಿಂಗ್ ಟೋನ್ನಲ್ಲಿ ಹೇಳಿದ ಮೇಲೆ ಆ ಹುಡುಗಿಗೆ ಸಮಾಧಾನವಾಗಿತ್ತು. ಕಣ್ಣೊರೆಸಿದ ಅಚ್ಚು. ಮತ್ತೆ ಯಾವಾಗ ಅತ್ತೆಗೆ ನಮ್ಮ ವಿಷಯ ಹೇಳ್ತೀಯಾ ಎಂದು ಕೇಳಿದಳು ಮುನಿಸಿನಿಂದ. ಆದಷ್ಟು ಬೇಗ ಅವನ ಜೊತೆ ಮದುವೆ ಎಂಬ ಬಂಧನದಲ್ಲಿ ಬಂದಿಯಾಗಲು. ಆದಷ್ಟು ಬೇಗ ಅಮ್ಮನನ್ನು ಕರೆದುಕೊಂಡು ನಿಮ್ಮ ಮನೆಗೆ ಬರ್ತೇನೆ. ಸೊ ನೀನು ಮಿಸಸ್ ಸಾತ್ವಿಕ್ ಆಗೋದಕ್ಕೆ ರೆಡಿಯಾಗು. ಆ್ಯಂಡ್ ನಮ್ಮ ಮಾವನಿಗೆ ತಮ್ಮ ಮಗಳ ಜೊತೆ ನಾನು ಕೇಳಿದಷ್ಟು ವರದಕ್ಷಿಣೆ ವರೋಪಚಾರ ಮಾಡುವುದಕ್ಕೆ ತಯಾರಾಗಿರುವುದಕ್ಕೆ ಹೇಳು ಎಂದು ಹುಸಿ ಎಚ್ಚರಿಸಿದಾಗ, ನಮ್ಮ ಅಪ್ಪ ನನ್ನನ್ನೇ ನಿಂಗೆ ಕೊಡ್ತಿದ್ದಾರೆ. ನಮ್ಮಪ್ಪ ವರದಕ್ಷಿಣೆ ವರೋಪಚಾರ ಏನಕ್ಕೆ ಮಾಡಬೇಕು ನಿಂಗೆ? ಸರಿಯಾಗಿ ನೋಡಿದರೆ ನನ್ನಷ್ಟು ಮುದ್ದಾದ ಹುಡುಗಿಯನ್ನು ನಿಂಗೆ ಕೊಡುತ್ತಿರುವುದಕ್ಕೆ ನಿಮ್ಮ ಅತ್ತೆ ಮಾವನಿಗೆ ನೀನೇ ವಧುದಕ್ಷಿಣೆ ಕೊಡಬೇಕು ಎಂದು ತಾನು ಸಹ ಸೋಲದೆ ನುಡಿದಳು. ಇಬ್ಬರ ಮಾತು ಸಮಯದ ಅರಿವಿಲ್ಲದೆ ಇದೇ ರೀತಿ ಸಾಗಿತ್ತು. ವಾಸ್ತವ 2 ತಾಸಿನಿಂದ ಮೀನಾಕ್ಷಿಯವರನ್ನು ಸಮಾಧಾನ ಮಾಡಲಾಗದೆ, ತಾನು ಧೈರ್ಯವಾಗಿರಲಾಗದೆ ಕುಳಿತಲ್ಲಿ ಯೋಚಿಸಿ ಹೈರಾಣಾಗಿದ್ದ ಅಚ್ಚು ಬಳಿ ಬಂದ ಡಾಕ್ಟರ್ ಒಬ್ಬರು. ಮೇಡಮ್, ನಿಮ್ಮ ಕಡೆ ಪೇಷಂಟ್ಗೆ ಎನ್ಸಫಾಲಿಟಿಸ್ ಅಂದರೆ ಮೆದುಳು ಜ್ವರ ಬಂದಿರೋದು. ನೀವು ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರುವುದಕ್ಕೂ ಮುಂಚೆ ಅವರ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು. ಸೊ ನಾವು ಇನ್ನೂ 24 hours ಅವರನ್ನು ಅಬ್ಸರ್ವೇಷನ್ ಇಡಬೇಕಾಗ್ತದೆ. ಪ್ಲೀಸ್ ನೀವು ಈ ಪೇಪರ್ಸ್ಗೆ ಸೈನ್ ಹಾಕಿ ಎಂದಾಗ ಡಾಕ್ಟರ್ ಕೈಯಿಂದ ಪೇಪರ್ ಪಡೆದ ಅಚ್ಚು ನರೇಂದ್ರ ಅವರ ಜೀವದ ಹೊಣೆ ತಾನು ತೆಗೆದುಕೊಂಡು ಸೈನ್ ಹಾಕಲು ಮುಂದಾಗಿದ್ದು ಕಂಡು ಅವಳ ಬಳಿ ಅವಸರದಲ್ಲಿ ಬಂದ ಅಭಿ. ಅಚ್ಚು, ತಲೆ ಕೆಟ್ಟಿದೆಯಾ ನಿಂಗೆ? ಅವರ ಗಂಡನ ಜವಾಬ್ದಾರಿ ಅವ್ರು ತಗೊಳ್ತಾರೆ. ಸುಮ್ಮನೆ ಸೈನ್ ಹಾಕಿ ಅವರಿಗೇನಾದರೂ ಆದರೆ ಅದಕ್ಕೆ ನೀನು ಜವಾಬ್ದಾರಿ ಆಗ್ತೀಯಾ? ಈಗಲೇ ಇವರು ನಿನ್ನ ಜೀವ ಹರಿದು ಕುಡಿಯುವಷ್ಟು ಸಿಟ್ಟಿನಲ್ಲಿದ್ದಾರೆ ಎಂದು ಸಣ್ಣ ದನಿಯಲ್ಲಿ ಸಿಡುಕಿದ್ದು ಕಣ್ಣು ಮುಚ್ಚಿ ಕುಳಿತಿದ್ದ ಮೀನಾಕ್ಷಿ ಅವರ ಕಿವಿಗೆ ಬಿತ್ತೊಡನೆ, ನಾನೇನು ಯಾರನ್ನು ಬಂದು ನನಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡಿಲ್ಲ. ನಾಚಿಕೆ ಬಿಟ್ಟು ನೀವೇ ಮೈಮೇಲೆ ಬಿದ್ದು ನಮಗೆ ಸಹಾಯ ಮಾಡುವುದಕ್ಕೆ ಬಂದಿರೋದು. ಇನ್ನೊಂದು ನಿಮಿಷವೂ ನೀವು ಅಣ್ಣ ತಂಗಿ ನನ್ನ ಕಣ್ಣು ಮುಂದೆ ಇರಬಾರ್ದು, ಹೊರಡಿ ಇಲ್ಲಿಂದ ಎಂದು ಗುಡುಗಿದರು ಮೀನಾಕ್ಷಿ. ತಾವಿರುವುದು ಹಾಸ್ಪಿಟಲ್ ಎಂದು ಸಹ ಯೋಚಿಸದೆ ಈಗಲೂ ತನ್ನ ಹಿಗೋ ಬಿಡದ ಹೆಂಗಸನ್ನು ಕಂಡು
ತನ್ನ ತಂಗಿಯ ಕಡೆ ದುರುಗಟ್ಟಿ ನೋಡು ಅಭಿ. ಸಿಕ್ಕಿತಲ್ವಾ ಈ ಮರ್ಯಾದೆ ನಾವು ಮಾಡಿದ ಸಹಾಯಕ್ಕೆ. ಸೊ ಇನ್ನೂ ನಾವು ಇಲ್ಲಿಂದ ಹೋಗೋಣ ಬಾ ಎಂದು ದುಮುಗುಟ್ಟುತ್ತಾ ನುಡಿದಾಗ, ಅಣ್ಣ ಪ್ಲೀಸ್, ಅವರಿರುವ ಸದ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕಾದವರೇ ಹೀಗೆ ಮಾತಾಡಿದರೆ ಹೇಗೆ ಎಂದು ಅವನನ್ನು ಕನ್ವಿನ್ಸ್ ಮಾಡುವಂತೆ ರಿಕ್ವೆಸ್ಟ್ ಮಾಡುತ್ತಿದ್ದವಳ ಕೈಯಲ್ಲಿದ್ದ ಪೇಪರ್ ಕಸಿದುಕೊಂಡು, ಇಲ್ಲಿ ಯಾರು ಸಿಂಪತಿ ತೋರಿಸುವುದಕ್ಕೆ ಬರುವ ಅಗತ್ಯವಿಲ್ಲ. ನನ್ನ ಮಗನೇ ನನ್ನ ಕಣ್ಮುಂದೆ ಕೊನೆ ಹೆಸರು ಹೇಳಿದುದನ್ನು ನೋಡಿ ತಡೆದುಕೊಂಡಿದ್ದೇನೆ. ಇನ್ನು ಈಗ ಸತ್ತು ಹೋಗ್ತೇನಾ? ಹೇ ಹುಡುಗಿ, ನೀನು ಏನೇ ನಾಟಕ ಮಾಡಿದರೂ ನಿನ್ನ ಮೇಲಿರುವ ಸಿಟ್ಟು ಈ ಜನ್ಮದಲ್ಲಿ ನನಗೆ ಕಡಿಮೆ ಆಗೋದಿಲ್ಲ ಎಂದು ಕೆಂಗಣ್ಣು ಬೀರಿ ನುಡಿದವರನ್ನು ಕಂಡು ಖುದ್ದು ಹೋದ ಅಭಿ. ಅದ್ಯಾವ ಕರ್ಮದ ಫಲವೋ ಏನೋ ತಂಗಿ, ಈ ಜನ್ಮದಲ್ಲಿ ಅವರಿಂಥ ಕೊಂಕು ಮಾತುಗಳನ್ನು ಹೇಳಿಕೊಂಡು ಇನ್ನೂ ಇಲ್ಲೇ ಇರುವುದು ಎಂದು ತಿಳಿಯದೆ ಫಾರ್ಮ್ ಮೇಲೆ ಸೈನ್ ಹಾಕಿ ಕೊಟ್ಟ ಮೀನಾಕ್ಷಿಯವರು ಉಸಿರು ಬಿಡುತ್ತಾ ಅಲ್ಲೇ ಕುಳಿತರೆ, ಅವರ ಪಕ್ಕದಲ್ಲೇ ಕುಳಿತ ತಂಗಿಯನ್ನು ಕಂಡು ಅಸಮಾಧಾನದಿಂದ ತಲೆ ಕೊಡವಿ ಅಲ್ಲಿಂದ ಸರಿದು ಹೋದ ಅಭಿ. ಅವಳಿಗೆ ಎಷ್ಟು ಹೇಳಿದರೂ ಈ ಜನ್ಮದಲ್ಲಿ ಬುದ್ಧಿ ಬರಲು ಸಾಧ್ಯವಿಲ್ಲ ಎಂದುಕೊಂಡ ಅವನು. ಮೀನಾಕ್ಷಿಯವರ ಒತ್ತಡ, ಹತಾಶೆ, ಅಸಮಾಧಾನಕ್ಕೆ ಸಿಲುಕಿ ರಾತ್ರಿ ಅರ್ಧ ಗಂಟೆ ಕಣ್ಣು ಮುಚ್ಚಿ ಮಲಗಿದ್ರು ಅಚ್ಚು ರಾತ್ರಿಯೆಲ್ಲ ರೆಪ್ಪೆ ತಗ್ಗಿಸದೆ ಎಚ್ಚರವಾಗಿದ್ದಳು. ಆ ಸಮಯದಲ್ಲಿ ಸಾತ್ವಿಕ್ ಆಗಲಿ ರಾಮ್ ಆಗಲಿ ಅವಳ ಮನಸ್ಸಿನಲ್ಲಿ ಬರಲೇ ಇಲ್ಲ. ಇನ್ನು ಅಭಿ ಅಂತೂ ಅವರಿಂದ ದೂರದಲ್ಲಿ ಕುಳಿತು ತಂಗಿಯನ್ನು ಹಾಸ್ಪಿಟಲ್ನಲ್ಲಿ ಒಬ್ಬಳನ್ನೇ ಬಿಟ್ಟು ಹೋಗಲಾಗದೆ, ಅಲ್ಲೇ ಉಳಿಯಲಾಗದೆ ಕಿರಿಕಿರಿ ಅಸಹನೆಯಿಂದ ಆ ರಾತ್ರಿ ಕಳೆದಿದ್ದ. ಮರುದಿನ ಬೆಳಿಗ್ಗೆ ತಂಗಿಯ ಬಳಿ ಬಂದ ಅಭಿ, ಅಚ್ಚು ಈಗಲಾದರೂ ಮನೆಗೆ ಹೋಗೋಣವಾ, ಬರ್ತೀಯಾ? ಮನೆಯಲ್ಲಿ ಅಪ್ಪ ಅಮ್ಮ ತುಂಬ ಗಾಬರಿಯಾಗಿದ್ದಾರೆ ಎಂದವನ ಮುಖ ಸಿಟ್ಟಿನಲ್ಲಿ ಬಿಗಿಯಿತು. ಈಗಲೂ ನೋ ಎಂದು ಅಡ್ಡ ಅಡ್ಡ ತಲೆ ಆಡಿಸಿದ ತಂಗಿಯನ್ನು ಕಂಡು ಅವಳ ಜೀವನದಲ್ಲಿ ಇದೇ ಮೊದಲ ಬಾರಿಯೇನು ಅಭಿಯ ಮಾತಿಗೆ ಎದುರು ಹೇಳುತ್ತಾ ಅವನ ತಾಳ್ಮೆ ಇಷ್ಟೊಂದು ಪರೀಕ್ಷೆ ಮಾಡುತ್ತಿರುವುದು. ಇನ್ನು ನಾನು ನಿಂಗೆ ಏನು ಹೇಳೋದಿಲ್ಲ, ಏನಾದರೂ ಮಾಡಿಕೊ, ಯಾವಾಗಲಾದರೂ ಮನೆಗೆ ಬಂದುಕೋ ಎಂದು ಗುಡುಗಿ ಅಭಿ ಅಲ್ಲಿಂದ ದಾಪುಕಾಲು ಹಾಕುತ್ತಾ ಹೊರಟು ಬಿಟ್ಟ. ಈ ಅಣ್ಣ ತಂಗಿಯ ಜಗಳ ನೋಡುತ್ತಾ ಪೆಲುವಾಗಿ ನಕ್ಕಿದ್ದರು ಮೀನಾಕ್ಷಿಯವರು. ತಮ್ಮ ಮಗ ಬದುಕಿದ್ದಾಗ ಅದೆಷ್ಟು ಗೌರವದಿಂದ ಕಾಣುತ್ತಿದ್ದ ಅಭಿ ಅವರನ್ನು ಎಂದು ಕಣ್ಣು ಮುಂದೆ ಸುಳಿದಾಗ ಮಗನನ್ನು ಕಳೆದುಕೊಂಡ ನೋವಿನಲ್ಲಿ ತಮ್ಮ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಅವರು ತಮ್ಮ ಸುತ್ತಲಿದ್ದವರ ಮನಸ್ಸುಗಳನ್ನು ಮುರಿದು ಬಿಟ್ಟಿದ್ದಾರೆ ಎಂಬ ಅರಿವೇ ಇರಲಿಲ್ಲ ಮೀನಾಕ್ಷಿಯವರಿಗೆ. ಅಚ್ಚು ತನ್ನಣ್ಣನ ನಡೆಗೆ ಹೆಚ್ಚು ಬೇಸರಿಸಿಕೊಳ್ಳದೆ ಎದ್ದು ಹೋಗಿ ಮುಖ ತೊಳೆದು ಬಂದವಳು ತಾನೇ ಹಾಸ್ಪಿಟಲ್ ಕ್ಯಾಂಟೀನ್ಗೆ ಹೋಗಿ ಅವರಿಗಾಗಿ ಟೀ ಬ್ರೆಡ್ ತೆಗೆದುಕೊಂಡು ಬಂದು ಅವರ ಪಕ್ಕದ ಕುರ್ಚಿಯಲ್ಲಿ ಕೂರುತ್ತಾ, ಆಂಟಿ ಟೀ ಕುಡಿಯಿರಿ ಎಂದಳು ಅವರ ಮೇಲಿದ್ದ ಕಾಳಜಿ ಅಕ್ಕರೆಯಿಂದ. ಆದರೆ ಅವಳನ್ನು ಕಂಡರೆ ಮೈ ಮೇಲೆ ಬೆಂಕಿ ಕೆಂಡ ಸುರಿದಂತೆ ಆಡುವ ಮೀನಾಕ್ಷಿಯವರು ಅವಳು ತಂದುಕೊಟ್ಟ ಟೀ ಕುಡಿಯುವ ಮನಸ್ಸು ಮಾಡುವವರೇ. ಹಾಸ್ಪಿಟಲ್ ಫ್ಲೋರನ್ನು ಕ್ಲೀನ್ ಮಾಡುತ್ತಿದ್ದ ಮೇಡನ್ನು ಕೂಗಿದ ಮೀನಾಕ್ಷಿಯವರು ಅದನ್ನು ಅವಳ ಕೈಗೆ ಕೊಟ್ಟು ಮುಖ ತಿರುಗಿಸಿ ಕುಳಿತರು. ಅವರ ನಡೆಗೆ ನೊಂದುಕೊಂಡ ಅಚ್ಚುಗೆ ಅವರು ತನ್ನಿಂದ ಯಾವುದೇ ಸಹಾಯ ಪಡೆಯಲು ತಯಾರಿಲ್ಲ ಎಂದು ಅರಿವಾಯಿತು. ಮತ್ತೆ ಅವರನ್ನು ಮಾತನಾಡಿಸದೆ ತನ್ನ ಪಾಡಿಗೆ ತಾನು ಕುಳಿತವಳಿಗೆ ರಾಮ್ ನೆನಪಾದ. ನಿನ್ನೆಯಿಂದ ಅವನ ಜೊತೆ ಒಮ್ಮೆಯೂ ಮಾತನಾಡಿರಲಿಲ್ಲ. ತನ್ನ ಅಕ್ಕಪಕ್ಕ ಫೋನ್ಗಾಗಿ ತಡಕಾಡಿದವಳಿಗೆ ಆಗಲೇ ಅರಿವಾಗಿತ್ತು ರಾತ್ರಿ ಗಾಬರಿಯಲ್ಲಿ ಫೋನ್ ಸಹ ತೆಗೆದುಕೊಂಡು ಬಂದಿಲ್ಲ ಎಂದು. ನಿಟ್ಟುಸಿರೊಂದು ಹೊರದಬ್ಬಿ ಮನೆಗೆ ಹೋಗುವವರೆಗೂ ತನ್ನವನ ಜೊತೆ ಮಾತನಾಡಲಾಗದು ಎಂದು ತಿಳಿದು ಸುಮ್ಮನಾದಳು. ನರೇಂದ್ರ ಅವರ ಕೇಸ್ ಅಟೆಂಡ್ ಮಾಡಿದ ಡಾಕ್ಟರ್ ಜೊತೆ ಮಾತಾಡಿಕೊಂಡು ಹೊರಬರುವಾಗ ಅಚ್ಚು ಎಂಬ ತೀರಾ ಹತ್ತಿರದ ದನಿ ಕೇಳಿ ಉಬ್ಬು ಬೆಸೆಯುತ್ತಾ ಹಿಂದೆ ತಿರುಗಿದ ಹುಡುಗಿಗೆ ಆರತಿಯವರು ಕಂಡಿದ್ದರು. ಒಡನೆ ಅವರ ಬಳಿ ಬಂದ ಹುಡುಗಿ, ಅತ್ತೆ ನೀವಿಲ್ಲಿ ಯಾಕೆ? ಆರೋಗ್ಯ ಸರಿಯಲ್ವಾ ಎಂದವಳ ದನಿಯಲ್ಲಿ ಅಚ್ಚರಿ ತುಂಬಿದ ಗಾಬರಿ ಆರತಿಯವರ ಗಮನಕ್ಕೂ ಬಂದಿತ್ತು. ನನಗೆ ಸ್ವಲ್ಪ BP ವೇರಿಯೇಷನ್ ಆಗಿ ಇಲ್ಲಿಗೆ ಬಂದೆ. ನೀನೇನು ಮಾಡ್ತಿದ್ಯಾ ಇಲ್ಲಿ? ನಿನ್ನ ಆರೋಗ್ಯ ಸರಿಯಲ್ವಾ ಎಂದು ಗೊಂದಲದಲ್ಲಿ ಅವಳ ಹಣೆ ಕುತ್ತಿಗೆ ಮುಟ್ಟಿ ನೋಡುತ್ತಾ ಕೇಳಿದವರ ಪ್ರೀತಿಯ ಅಕ್ಕರೆ ಕಂಡು 2 ನಿಮಿಷ ಅವರನ್ನು ಮೌನವಾಗಿ ತಬ್ಬಿ ನಿಂತಳು. ಮನಸ್ಸಿನ ತೋಳಲಾಟವನ್ನು ಅವರ ತಾಯಿಯ ಅಪ್ಪುಗೆಗೆ ಶಮನ ಮಾಡುವ ಶಕ್ತಿ ಇದ್ದಿದ್ದರಿಂದ. ಅಕ್ಕರೆಯಿಂದ ಸೊಸೆಯ ಬೆನ್ನು ಸವರಿದ ಆರತಿಯವರು, ಏನಾಯಿತು ಅಚ್ಚು, ನಿಮಗೆ ಹೆಲ್ತ್ ಇಶ್ಯೂ ಏನೂ ಆಗಿಲ್ಲ ಅಲ್ವಾ ಎಂದು ಮೃದುವಾಗಿ ಕೇಳಿದಾಗ ನಿಟ್ಟಿಸಿರೊಂದು ಹೊರದಬ್ಬಿ ಅವರಿಂದ ದೂರ ಸರಿದ ಅಚ್ಚು, ಅತ್ತೆಯಲ್ಲಿ ಕುಳಿತಿದ್ದಾರೆ ಅಲ್ವಾ, ಅವರು ಸಾತ್ವಿಕ್ ತಾಯಿ ಎಂದಳು ತಮ್ಮಿಂದ ತುಸು ದೂರದಲ್ಲಿ ಕುಳಿತಿದ್ದ ಮೀನಾಕ್ಷಿಯವರನ್ನು ತೋರಿಸುತ್ತ. ಮೀನಾಕ್ಷಿಯವರನ್ನು ನೋಡಿದ ಆರತಿಯವರಿಗೆ ಪರಿಸ್ಥಿತಿ ಸೂಕ್ಷ್ಮವಾಗಿ ಅರ್ಥವಾಗಿ ಅವರ ಯಜಮಾನರಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಎಂಬ ಅನುಮಾನದಲ್ಲಿ ಗೆಸ್ ಮಾಡಿ ಕೇಳಿದರು. ಎನ್ಸೆಫಾಲಿಟಿಸ್ ಆಗಿ ಮಾವನ ಕಂಡೀಷನ್ ಸ್ವಲ್ಪ ಗಂಭೀರವಾಗಿದೆ ಎಂದವಳ ದನಿ ಭಾರವಾಗಿದ್ದು ಕಂಡು ಅಚ್ಚು ಹೆದರುವ ಅಗತ್ಯವಿಲ್ಲ, ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಹೋಗ್ತದೆ
ಎಂದು ಸಮಾಧಾನ ಮಾಡಿದ ಆರತಿಯವರನ್ನು, ಅತ್ತೆ ನೀವು ಯಾರ ಜೊತೆ ಬಂದಿದ್ದೀರಿ? ರಾಮ್ ಬಂದಿದ್ದಾರ ನಿಮ್ಮ ಜೊತೆ ಎಂದು ತನ್ನ ಸುತ್ತಲೂ ಕಣ್ಣಾಡಿಸ್ತಾ ತಮ್ಮ ಮಗನನ್ನು ಹುಡುಕುತ್ತಿದ್ದ ಸೊಸೆಯನ್ನು ಕಂಡು ನಸುನಗು ಮೂಡಿತ್ತು ಅವರ ಮೊಗದಲ್ಲಿ. ಅಚ್ಚು, ಅಂಕಿತ್ ಜೊತೆ ನಾನು ಬಂದಿದ್ದು. ನಡೆ ಮೀನಾಕ್ಷಿ ಅವರನ್ನು ಮಾತನಾಡಿಸೋಣ ಎಂದವರಿಗೆ ಸಾತ್ವಿಕ್ ಮತ್ತು ಅವನ ಫ್ಯಾಮಿಲಿ ಬಗ್ಗೆ ತಿಳಿಯದಿಲ್ಲವಲ್ಲ. ಅತ್ತೆ ಬೇಡ ಅನಿಸುತ್ತೆ ಎಂದು ತಡವರಿಸಿದವಳು. ಮೀನಾಕ್ಷಿ ಅವರು ತಮ್ಮ ನಾಲಿಗೆ ಲಗಾಮು ತಪ್ಪಿಸಿದರೆ ಕಷ್ಟ ಎಂದು ಯೋಚಿಸಿ ಅವಳ ದುಗುಡ ಬಾಯಿಬಿಟ್ಟು ಹೇಳದೆ ಹೋದರು. ಹರಿತ ಆರತಿಯವರು, ಏನೂ ಆಗೋಲ್ಲ ಬಾ ಅಚ್ಚು. ಅವರು ನನಗೆ ಬೇಸರ ಆಗುವ ಹಾಗೆ ಮಾತನಾಡಿದ್ರು ನಾನೇನು ಮನಸ್ಸಿಗೆ ಹಚ್ಚಿಕೊಳ್ಳೋದಿಲ್ಲ ಎಂದರು. ಒಡನೆ ಮಗನಿಗೆ ಕಾಲ್ ಮಾಡಿದರು. ಅಲ್ಲಿನ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ನರೇಂದ್ರ ಅವರನ್ನು ಸ್ಪೆಷಲ್ ಕೇರ್ ಮಾಡುವಂತೆ ಹೇಳಲು. ಮಗನ ಜೊತೆ ಮಾತನಾಡಿ ಮೀನಾಕ್ಷಿ ಅವರ ಮುಂದೆ ಬಂದು ನಿಲ್ಲುತ್ತಾ, ನಮಸ್ಕಾರ, ನಾನು ಅಚ್ಚರಿಯವರ ಅತ್ತೆ ಆರತಿ ಎಂದು ತಮ್ಮ ಪರಿಚಯ ಮಾಡಿಕೊಂಡವರ ಕಡೆ ಅಸಡ್ಡೆ ನೋಟ ಬೀರಿದ ಮೀನಾಕ್ಷಿಯವರು, ನಾನು ಬಂದಿರೋದು ಹಾಸ್ಪಿಟಲ್ಗೆ, ಯಾವುದೋ ಸಂಭ್ರಮಕ್ಕಲ್ಲ, ಸಿಕ್ಕವರೆಲ್ಲ ಬಂದು ತಮ್ಮ ಪರಿಚಯ ಮಾಡಿಕೊಳ್ಳೋದಕ್ಕೆ ಎಂದು ವ್ಯಂಗ್ಯ ಮಾಡಿ ಮುಖ ತಿರುಗಿಸಿ ಕುಳಿತಾಗ ಅಚ್ಚುಗಾದ ಬೇಸರ ಅಷ್ಟಿಷ್ಟಲ್ಲ. ಅವರು ಅವಳ ಮೇಲೆ ಅಗೆತನ ಸಾಧಿಸೋದ್ರಲ್ಲಿ ನ್ಯಾಯವಿತ್ತು. ಬಟ್ ರಾಮ್ ಫ್ಯಾಮಿಲಿಯಿಂದ ಅವರಿಗೆ ಏನು ಅನ್ಯಾಯವಾಗಿದೆ ಎಂದು ಅವರ ಜೊತೆಯಲ್ಲಿ ಈ ರೀತಿ ವರ್ತಿಸುವರು ಎಂದು ನೊಂದುಕೊಂಡ ಅಚ್ಚು. ಮತ್ತೆ ಆರತಿಯವರು ಮಾತನಾಡಿ, ಮೀನಾಕ್ಷಿ ಅವರ ನಾಲಿಗೆ ಉದ್ದ ಆಗುವ ಪರಿಸ್ಥಿತಿ ಬರುವುದು ಬೇಡವೆಂದು, ಅತ್ತೆ ಬನ್ನಿ ನಾವು ಹೋಗೋಣ ಎಂದು ಆರತಿಯವರ ಕೈ ಹಿಡಿದವಳು. ನಾನು ಹೋಗ್ತೇನೆ ಮೀನಾಕ್ಷಿ ಆಂಟಿ, ನಿಮಗೆ ನನ್ನ ಅಗತ್ಯ ಏನಾದರೂ ಬಂದರೆ ನನಗೆ ಕಾಲ್ ಮಾಡಿ ಎಂದಾಗ ತುಟಿ ಸೊಟ್ಟಗೆ ಮಾಡಿ ನಕ್ಕಿದ್ದರು ಮೀನಾಕ್ಷಿಯವರು. ಆರತಿಯವರ ಮುಂದೆ ಮೀನಾಕ್ಷಿಯವರ ವರ್ತನೆ ಕಂಡು ಹೃದಯ ಹಿಂಡಿತಾದರೂ ಸಹ ತೋರಿಸಿಕೊಳ್ಳದೆ ಅತ್ತೆ ಹೋಗೋಣವಾ ಎಂದಾಗ ಹಾಂ ಎಂದು ತಲೆದೂಗಿ ಲಿಫ್ಟ್ ಬಳಿ ಹೋಗುವಾಗ, ಅಚ್ಚು ನೀನು ನರೇಂದ್ರ ಅವರ ಸಲುವಾಗಿ ಹೆದರುವ ಅಗತ್ಯ ಇಲ್ಲ, ಅಂಕಿತ್ ಇಲ್ಲಿನ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದ್ದಾನೆ ಎಂದರು ಸೊಸೆಯ ಮುಖದಲ್ಲಿ ಚಿಂತೆ ಗಮನಿಸಿ. ಅವರ ಕಡೆ ಕೃತಜ್ಞತೆ ಭಾವದಿಂದ ನೋಡುವ ಅಚ್ಚು, ಥ್ಯಾಂಕ್ಸ್ ಅತ್ತೆ ಎಂದು ಲಿಫ್ಟ್ ಹೊಕ್ಕಳು ಅವರ ಜೊತೆ. ರಾತ್ರಿ ಹೇಳದೆ ಕೇಳದೆ ಮೀನಾಕ್ಷಿ ಅವರಿಗೆ ಹೆಲ್ಪ್ ಮಾಡಲು ಹೋದ ಮಗಳು ಮರುದಿನ ಮಧ್ಯಾಹ್ನ ಮನೆಗೆ ಬಂದಿದ್ದನ್ನು ಕಂಡು ಸಂಪೂರ್ಣ ಅವರು ಸಿಟ್ಟಾದರು. ತಮ್ಮನ್ನು ಕಂಡರೆ ಕಿಡಿಕಾರುವ ಹೆಂಗಸಿಗೆ ಅವರು ಮಾಡಿದ ಅವಮಾನ ಎಲ್ಲವನ್ನೂ ಸಹಿಸುತ್ತಾ ಸಹಾಯ ಮಾಡುವ ಅಗತ್ಯ ಏನಿತ್ತು ಎಂದು ತನ್ನಮ್ಮನ ಹುರಿನೋಟಕ್ಕೆ ತಲೆ ತಗ್ಗಿಸಿ ಗಟ್ಟಿಯಾಗಿ ಹಣೆ ಹೊತ್ತಿಕೊಂಡಳು ಅಚ್ಚು. ಅಭಿ ಈಗಾಗಲೇ ಹಾಸ್ಪಿಟಲ್ನಲ್ಲಿ ಏನೇನೋ ಆಯಿತು ಎಂದು ತನ್ನಪ್ಪ ಅಮ್ಮನಿಗೆ ಹೇಳಿಬಿಟ್ಟಿದ್ದಾನೆ ಎಂದು ಅರಿವಾಗಿ, ಹೇ ಅಚ್ಚು, ಹೇಳುವವರು ಕೇಳುವವರು ಯಾರು ಇಲ್ವಾ ನಿಂಗೆ ಎಂದು ರೇಗುತ್ತಾ ಬಂದ ಸಂಪೂರ್ಣ ಅವರು ಸುಮ್ಮನಾಗಿ ಬಿಟ್ಟರು. ಅವಳ ಹಿಂದೆಯೇ ಬಂದ ಅಂಕಿತ್ ಆರತಿಯವರನ್ನು ಕಂಡು ಮಗಳ ಮೇಲಿದ್ದ ಅಸಮಾಧಾನವನ್ನು ತಮ್ಮಲ್ಲೇ ಅಡಗಿಸಿಡುತ್ತಾ, ಅದ್ಕೆ ಹೇಗಿದ್ದೀರಿ ಅಂಕಿತ್ ಬಾ ಒಳಗೆ ಎಂದು ಅವರನ್ನು ಆದರದಿಂದ ಬರಮಾಡಿಕೊಂಡರು. ಅಚ್ಚು ಬದುಕಿಗೆ ಬಡಪಾಯಿ ಎನ್ನುವಂತೆ ತನ್ನ ರೂಮಿಗೆ ಹೋಗುವಾಗ, ಅಚ್ಚು ರೆಡಿಯಾಗು ಪುಟ್ಟ, ನಮ್ಮ ಮನೆಗೆ ಹೋಗೋಣ ಎಂದಾಗ ಅಚ್ಚು ನಂದನ್ ಅವರ ಕಡೆ ನೋಡಿದಳು. ಅವರು ಮಾತನಾಡುವ ಮುನ್ನವೇ, ಹಾಂ ಅಚ್ಚು, ನೀನೀಗ ನಿಮ್ಮ ಮನೆಗೆ ಹೋಗು, ಮತ್ತೆ ರಾಮ್ ಫ್ರೀ ಆದಾಗ ಇಲ್ಲಿಗೆ ಬಾ ಎಂದರ ಅವಳ ತಾಯಿ. ಇಲ್ಲೇ ಇದ್ದರೆ ನರೇಂದ್ರ ಅವರ ವಿಷಯ ತಲೆ ಕೆಡಿಸಿಕೊಳ್ಳೋದು ಎಂದು ಅವಳು ಮತ್ತೆ ಮತ್ತೆ ಸಾತ್ವಿಕ್ ಮನೆಗೆ ಹೋಗುತ್ತಿದ್ದರೆ ಮಾಸುತ್ತಿರುವ ಅವನ ನೆನಪುಗಳು ಮತ್ತಷ್ಟು ಕಾಡಲು ಶುರುವಾಗಿ ಬಿಡುತ್ತವೆ ಎಂಬ ದುಗುಡ ಅವರಿಗೆ. ಅಚ್ಚು ತನ್ನಪ್ಪನ ಕಡೆ ನೋಡಿದಾಗ ಅವರು ಸಹ ತಮ್ಮ ಕಣ್ಣು ಮಿಟುಕಿಸುವ ಮೂಲಕ ಒಪ್ಪಿಗೆ ಕೊಟ್ಟರು. ಹಳೆಯ ಮಗ ಸಂಬಂಧ ಗಟ್ಟಿಯಾಗುತ್ತಿರುವ ಸಮಯದಲ್ಲಿ ಅಚ್ಚು ತಮ್ಮ ಮನೆಯಲ್ಲಿದ್ದು ಸಾತ್ವಿಕ್ ಫ್ಯಾಮಿಲಿ ಜೊತೆ ಅವನ ನೆನಪುಗಳ ಸುಳಿಯಲ್ಲಿ ಸಿಕ್ಕಿ ರಾಮ್ ಜೊತೆಗಿನ ತನ್ನ ಚಂದದ ಬದುಕನ್ನು ಹಾಳು ಮಾಡಿಕೊಳ್ಳೋದು ಬೇಡ ಎಂದು ಯೋಚಿಸಿ ಹಾಂ ಎಂದು ತಲೆದೂಗಿ ತನ್ನ ರೂಮಿಗೆ ಹೋದ ಅಚ್ಚು ಫ್ರೆಶ್ ಅಪ್ ಆಗಿ ರೆಡಿಯಾಗೋ ಹೊತ್ತಿಗೆ ಮಧ್ಯಾಹ್ನದ ಊಟ ರೆಡಿ ಮಾಡಿದ್ದರು ಸಂಪೂರ್ಣ. ಎಲ್ಲರೊಟ್ಟಿಗೆ ಹರಟುತ್ತಾ ಊಟ ಮುಗಿಸಿದ ಅಚ್ಚು ತನ್ನ ಅಪ್ಪ ಅಮ್ಮನನ್ನು ಅಪ್ಪಿ ಹೋಗಿ ಬರುವುದಾಗಿ ಹೇಳಿ ಅತ್ತೆಯ ಜೊತೆ ಕಾರೇರಿದಳು. 40 ನಿಮಿಷದ ಪಯಣದ ನಂತರ ಅಚ್ಚು ತನ್ನ ಮನೆಗೆ ಬಂದಾಗ ಆರವ್ ಸ್ಕೂಲಿಗೆ ಹೋಗಿ ಬಂದು ಮಲಗಿದ್ದ ಭುವನ ಜೊತೆ. ನೆಮ್ಮದಿಯಾಗಿ ಮಲಗಿದ್ದವರಿಗೆ ತೊಂದರೆ ಮಾಡಲು ಇಚ್ಛಿಸಲಿಲ್ಲ ಆಕೆ. ಲಿವಿಂಗ್ ಏರಿಯಾದಲ್ಲಿ ಕುಳಿತಿದ್ದ ತನ್ನ ಮಾವನ ಬಳಿ ಬಂದು ಅವರನ್ನು ಮಾತನಾಡಿಸಿ ತನ್ನ ರೂಮಿಗೆ ಬಂದ ಅಚ್ಚು ದೀರ್ಘ ಶ್ವಾಸವೊಂದನ್ನು ಹೊರಗಟ್ಟಿ ಹಾಸಿಗೆ ಮೇಲೆ ಅಡ್ಡಾದಳು. ಹಾಸ್ಪಿಟಲ್ನಲ್ಲಿ ರಾತ್ರಿ ಪುರ ನಿದ್ದೆ ಇಲ್ಲದೆ ಬಳಲಿದ್ದಳಲ್ಲ. ಆಫೀಸ್ನಿಂದ ಮನೆಗೆ ಬಂದ ತನ್ನವನ ಮುಖ ಸಹ ನೋಡುವ ಗೋಜಿಗೆ ಹೋಗದೆ ತನ್ನ ಪಾಡಿಗೆ ತಾನು ಮಗನ ಜೊತೆ ಆಡುತ್ತಾ ಕುಳಿತಿದ್ದಳು ಅಚ್ಚು. ನಿನ್ನೆಯಿಂದ ತನ್ನನ್ನು ಕಡೆಗಣಿಸಿದ ಎಂದು ಸಿಟ್ಟಾಗಿದ್ದಾಳೆ ಅವನ ಮೇಲೆ. ಮಡದಿ ಮಗನ ಕಡೆ ಗಮನ ಇಲ್ಲದಂತೆ ದಟ್ಟ ಉಸಿರೊಂದನ್ನು ಹೊರದಬ್ಬುತ್ತಾ ಕೌಚ್ ಮೇಲೆ ಕುಳಿತು 2 ಕೈಯಿಂದ ಹಣೆ ಹೊತ್ತಿಕೊಂಡವನ ನಡೆಗೆ
ಅಚ್ಚರಿಯಿಂದ ಅವನ ಕಡೆ ನೋಡಿದಳು. ಕಿರಿಕಿರಿ, ಅಸಮಾಧಾನ, ಒತ್ತಡ ಅವನ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸಿದಾಗ ಇನ್ನು ಅವನ ಮೇಲಿನ ಅವಳ ಸಿಟ್ಟು ಮುನಿಸು ಸಾಧಿಸಲು ಅವಳಿಂದ ಸಾಧ್ಯವಾಗದೆ ಹೋಯಿತು. ಮಗುವನ್ನು ಬೆಡ್ ಮೇಲೆ ಬಿಟ್ಟು ಎದ್ದು ಅವನ ಬಳಿ ಬಂದವಳು ರಾಮ್ ಏನಾಯಿತು ಕೇಳಿದಳು. ತಲೆ ತಗ್ಗಿಸಿ ಕುಳಿತಿದ್ದವನ ಭುಜದ ಮೇಲೆ ಕೈಯೂರಿ ನಥಿಂಗ್ ಎಂದ. ತನ್ನ ಸಮಸ್ಯೆಗಳನ್ನು ಮಡದಿಯ ತಲೆಗೆ ಏರಿಸಲು ಇಚ್ಛಿಸದೆ ಅಂಕಿತ್ ಈಗಾಗಲೇ ಅಚ್ಚು ಮನೆಗೆ ಬಂದಿದ್ದಾಳೆ ಎಂದು ತಿಳಿಸಿದ್ದ. ಸೊ ಸದ್ಯದ ತನ್ನ ಹಾಗೂ ತಮ್ಮ ಮನೆಯವರ ಪರಿಸ್ಥಿತಿ ಅಚ್ಚಿಗೆ ಗೊತ್ತಾಗುವುದು ಬೇಡವಿತ್ತು ಅವನಿಗೆ. ಅಚ್ಚು ಮತ್ತೆ ಅವನನ್ನು ಪ್ರಶ್ನೆ ಮಾಡಿ ಕೆದಕಲು ಇಚ್ಛಿಸದೆ ಅವನ ಹಿಂದೆ ನಿಂತು ಅವನ ಕೂದಲಿನಲ್ಲಿ ಮೃದುವಾಗಿ ಕೈ ಆಡಿಸುತ್ತಾ ಮಸಾಜ್ ಕೊಡಲು ಶುರು ಮಾಡಿದಾಗ ಅನಾಯಾಸವಾಗಿ ಮುಚ್ಚಿಕೊಂಡವು ಅವನ ಕಣ್ಣುಗಳು. ಹಣೆ ಮೇಲೆ ಅವಳ ಕೈಗಳ ತಣ್ಣನೆಯ ಸ್ಪರ್ಶ ಕಾಣುತ್ತಿದ್ದ ಹಾಗೆಯೇ ನಿನ್ನೆಯಿಂದ ಇದ್ದ ಒತ್ತಡ ನಿಧಾನವಾಗಿ ಅವನಿಂದ ದೂರ ಸರಿದು ಮನಸ್ಸು ದೇಹ ಹಗುರವಾಗತೊಡಗಿತು. ಬಟ್ ಇಬ್ಬರ ನಡುವೆಯೂ ಯಾವುದೇ ಮಾತು ವಿನಿಮಯ ಆಗಲಿಲ್ಲ. 10 ನಿಮಿಷ ಆದಮೇಲೆ ಅವನ ಕಿರಿಕಿರಿ, ಅಸಮಾಧಾನ, ಒತ್ತಡ ಅವರಿಂದ ದೂರ ಸರಿದು ಮನಸ್ಸು ಹಗುರವಾದ ಭಾವ ರಾಮ್ಗೆ. ಮಸಾಜ್ ಕೊಡುತ್ತಾ ಬೆಡ್ ಮೇಲೆ ಆಡುತ್ತಿದ್ದ ಮಗನ ಮೇಲೆ ದೃಷ್ಟಿ ನೆಟ್ಟಿದ್ದಳು ಅಚ್ಚು. ತನ್ನ ಗಮನ ತನ್ನವನ ಕಡೆ ಇದ್ದಾಗ ಮಗು ಬೆಡ್ ಮೇಲಿಂದ ಬಿದ್ದು ಬಿಟ್ರೆ ಎಂಬ ಭಯದಲ್ಲಿ ಮಸಾಜ್ ಕೊಡುತ್ತಿದ್ದ ಕೈ ಹಿಡಿದು ಪ್ರೀತಿಯಿಂದ ತುಟಿಗೊತ್ತಿಕೊಂಡ ರಾಮ್. ಸಾಕು ಬಿಡಿ ಮುದ್ದು, ನನ್ನ ಮೈಂಡ್ ಫ್ರೆಶ್ ಆಯಿತು ಎಂದವಳ ಕೈ ಹಿಡಿದು ಮುಂದೆ ಬರುವಂತೆ ಸನ್ನೆ ಮಾಡಿದ. ಹಾಂ ಎಂದು ತಲೆ ಆಡಿಸಿ ಬಂದು ಅವನ ಪಕ್ಕದಲ್ಲಿ ಕುಳಿತ ಅಚ್ಚು ಈಗಲೂ ಏನೊಂದೋ ಮಾತನಾಡದೆ ಹೋದಳು. ಅವಳ ಮೌನ ಅವನಿಂದ ಸಹಿಸಲಾಗದು. ಮುದ್ದು, ಸಿಟ್ಟು ಮಾಡಿಕೊಂಡಿದ್ದೀರಾ ನನ್ನ ಮೇಲೆ ಕೇಳಿದ. ನಿನ್ನೆ ತಾನು ಅವಳನ್ನು ತವರಿನಲ್ಲಿ ಬಿಟ್ಟು ತನ್ನ ಮನೆಗೆ ಬಂದ ಮೇಲೆ ಅವಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಬಿಟ್ಟಿದ್ದಾನಲ್ಲ. ತನ್ನವನ ಭುಜಕ್ಕೆ ಹೊರಗಿದ ಹುಡುಗಿ ಸಿಟ್ಟು ಬಂದಿತ್ತು ನಿಮ್ಮ ಮೇಲೆ. ನಿಮ್ಮ ಜೊತೆ ಮಾತನಾಡಬಾರ್ದಂತ ಡಿಸೈಡ್ ಮಾಡಿದ್ದೆ. ಈಗ ನೀವು ನಮ್ಮ ರೂಮ್ಗೆ ಬರೋವರೆಗೂ. ಬಟ್ ಈಗ ನನ್ನ ಸಿಟ್ಟಿಗೆ ಅರ್ಥವಿಲ್ಲ ಅಂತ ಗೊತ್ತಾಯಿತು. ನೀವು ಬೇಕಂತಲೇ ನನ್ನ ಅವಾಯ್ಡ್ ಮಾಡಿದ್ದಲ್ಲ. ಯಾವುದೋ ಒತ್ತಡದಲ್ಲಿ ಸಿಕ್ಕಿಬಿದ್ದು ಅಂತ ನನಗೆ ಈಗಲೇ ಅರ್ಥವಾಗಿತ್ತು. ಸಾರಿ, ನಿನ್ನೆ ಅಷ್ಟು ಅವಸರದಲ್ಲಿ ಬಂದ ಮೇಲೂ ನೀವು ಯಾವುದೇ ಟೆನ್ಷನ್ನಲ್ಲಿದ್ದೀರಾ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳದೆ ಹೋದೆ ಎಂದವಳ ಮಾತಿಗೆ ಅವನ ಮುಖದಲ್ಲಿ ನೆಮ್ಮದಿಯ ನಗು ಮೂಡಿತು. ಅವಳ ಹಣೆಗೆ ಪ್ರೀತಿಯಿಂದ ಮುತ್ತಿಟ್ಟ ರಾಮ್. ಇನ್ನು 2 ದಿನ ನೀವು ನಿಮ್ಮ ಮನೇಲಿ ಇದ್ದು ಬರ್ತೀರಾ ಅಂದ್ಕೊಂಡಿದ್ದೆ. ಬಟ್ ನೀವು ನೋಡಿದರೆ ಈಗಲೇ ಬಂದು ಬಿಟ್ಟಿದ್ದೀರಾ. ಯಾಕೆ ನಾನು ಅಷ್ಟೊಂದು ಮಿಸ್ ಮಾಡಿಕೊಂಡ್ರಾ ಎಂದು ಉಬ್ಬೇರಿಸಿ ತುಂಟತನದಲ್ಲಿ ಪ್ರಶ್ನೆ ಮಾಡಿದ. ನಿಜಕ್ಕೂ ಅವನು ಎಷ್ಟು ಬೇಗ ತನ್ನವಳು ತವರಿನಿಂದ ವಾಪಸ್ ಆಗುವಳೆಂದು ಅಂದಾಜಿಸಿರಲಿಲ್ಲ. ಕಣ್ಣು ಕಿರಿದಾಗಿಸಿ ತನ್ನವನ ಕಡೆ ಸಿಟ್ಟಿನಿಂದ ಗುರಾಯಿಸೋ ಹುಡುಗಿ, ಯಾಕೆ ನೀವು ನನ್ನ ಮಿಸ್ ಮಾಡಿಕೊಳ್ಳಿಲ್ವಾ? ಹಾಗೇನಾದರೂ ಇದ್ದರೆ ಹೇಳಿ, ನಾನು ಮತ್ತೆ ನನ್ನ ತವರಿಗೆ ಹೋಗ್ತೇನೆ. ನೀವು ಯಾವತ್ತು ನನ್ನ ಮಿಸ್ ಮಾಡಿಕೊಳ್ತೀರೋ ಆವತ್ತೇ ನಾನು ಮತ್ತೆ ವಾಪಸ್ ಬರ್ತೇನೆ ಎಂದು ಗುಡುಗಿ ಮತ್ತೆ ಒಂದು ಕ್ಷಣವೂ ಅಲ್ಲಿ ಕೂರದೆ ಎದ್ದು ಹೋಗಲು ಮುಂದಾದ ತನ್ನವಳನ್ನು ಅರೆ ನಿಮಿಷದಲ್ಲಿ ಮಡಿಲಿಗೆ ಎಳೆದುಕೊಂಡಿದ್ದ ರಾಮ್. ಮೊದಲ ಬಾರಿ ಮಡದಿ ಅವನ ಮೇಲೆ ಅಧಿಕಾರದಿಂದ ಕಣ್ಣು ಕೆಂಪು ಮಾಡಿದಾಳೆ. ಹೀಗಿರುವಾಗ ಅವಳ ಸಿಟ್ಟನ್ನು ಕರಗಿಸದೆ ಹಾಗೆ ಕಳುಹಿಸಲಾದೀತೆ. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.